ಸೊ ನನಗೆ ಅಂತ ಬಂದ್ರೆ ನಾನು ದರ್ಶನ್ ಅವ್ರನ್ನ ತುಂಬಾ ಹತ್ರವಾಗಿ ಬಿಕಾಸ್ ಆಫ್ ನಮ್ಮ ಅಣ್ಣನಿಂದಾನೇ ನೋಡಿರೋದು ಅದಷ್ಟು ಸರಿ. ಸಿ ಇಂಡಸ್ಟ್ರಿ ಇಸ್ ಅ ಸ್ಮಾಲ್ ಪ್ಲೇಸ್, ವೇರ್ ಎವರ್ ವಿ ರನ್ ಅವೇ ವಿ ಹ್ಯಾವ್ ಟು ಮೀಟ್ ಈಚ್ ಅದರ್, ಆಯ್ತಾ. ಸೊ ನನ್ನ ಒಂದು ಏನಂತಾರೆ, ಒಂದು ರಗಳೆ ವಿತ್ ಋಷಿಕಾ ಅಂತ ನಾನು ಒಂದು ಶೋ ಮಾಡ್ತಿದ್ದೆ. ಸೊ ಅವಾಗ ನಾನು ಅವ್ರನ್ನ ತುಂಬಾ ಸಲ ಅದ್ರ ಬಗ್ಗೆ ಭೇಟಿ ಮಾಡಿದ್ದೆ. ಆಮೇಲೆ ಚಕ್ರವರ್ತಿ ಟೈಮ್ ಅಲ್ಲಿ ನಾನು ನಮ್ಮ ಅಣ್ಣ ಅವ್ರನ್ನ ಬೇರೆ ಏನಕ್ಕೋ ಭೇಟಿ ಆಗಕ್ ಹೋಗಿದ್ವಿ. ಆಕ್ಚುಲಿ ನಾನು ಹೇಳಿದ್ನಲ್ಲ ಗವರ್ಮೆಂಟ್ ಇವೆಂಟ್ಸ್ ಮಾಡ್ತಿದ್ದೆ ಅಂತ. ಸೊ ಅವಾಗ ಯುವ ದಸರಾಗ ಅವ್ರು ನಂಗೆ ಬರ್ಬೇಕಿತ್ತು. ಸೊ ಅವ್ರಿಗೆ ಅದನ್ನ ಕರೆಯಕ್ಕೆ ಅವ್ರ ಸೆಟ್ಟಿಗೆ ಹೋಗಿದ್ದೆ ನಾನು ನಮ್ಮ ಅಣ್ಣ. ಆಮೇಲೆ ಇನ್ನೊಂದನ್ನು ಹೇಳ್ತೀನಿ. ಎನಿವೆ, ಸೊ ಅಲ್ಲಿ ಹೋದ್ವಿ ಅವ್ರ ಸೆಟ್ಗೆ, ಅಲ್ಲಿ ಮಾತಾಡ್ಕೊಂಡು ಕುತ್ಕೊಂಡು ನಾವು ಇದ್ರ ಬಗ್ಗೆ ಮಾತಾಡ್ಲಿಲ್ಲ ದರ್ಶನ್ ಅವ್ರ ಜೊತೆ. ಬೇರೆನೆ ಮಾತುಕತೆ ಆಯ್ತು, ಜಸ್ಟ್ ಇಂಡಸ್ಟ್ರಿ ಬಗ್ಗೆ, ಅದು ಇದು ಯು ನೋ ಹೌ ಇಟ್ ಇಸ್. ಇಂಡಸ್ಟ್ರಿ ಅವ್ರು ಸೇರಿದ್ರೆ ಬರೀ ಇಂಡಸ್ಟ್ರಿ ಮಾತೆ, ಅಂಡ್ ಕೆಟ್ಟದಾಗ ಏನೂ ಅಲ್ಲ, ಜಸ್ಟ್ ಇದಂತೆ ಅದಂತೆ, ಅದ್ ರಿಲೀಸ್ ಅಂತೆ ಇದಂತೆ, ಈ ಪಿಕ್ಚರ್ ಸ್ಟಾರ್ಟ್ ಅಂತ, ಈ ತರ ಡಿಸ್ಕಸಿಂಗ್ ವರ್ಕ್, ನಾಟ್ ನಾವೇನು ಗಾಸಿಪ್ ಮಾಡ್ಕೊಂಡು ಕೂತಿರ್ಲಿಲ್ಲ. ಸೊ ಆವಾಗಿಂದ ನೋಡಿದಾಗ್ಲೂ ಇವತ್ವರೆಗೂ ನಾನು ನೋಡಿದ್ದು ದರ್ಶನ್ ಅವ್ರು ಹಾಗೇ ಇದ್ದಾರೆ. ಈಸ್ ನಾಟ್ ಚೇಂಜ್ಡ್.